ನಮಸ್ಕಾರ. ಭಾಗ 4 ಮತ್ತೆ ಮುಂದುವರಿಸ್ತಾ ಇದ್ದೀವಿ. ನೀವು ಕಂಪ್ನಿಗೆ ಹೋದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಒಂದೊಂದು ಊರಿಗೆ ನಾಟಕ ಎಷ್ಟು ವರ್ಷ ಆಯಿತು? ಅಜ್ರ ಕಂಪ್ನಿ ಸೇರಿ 1993ರಲ್ಲಿ ಹೋದ್ಮೇಲೆ ಹೊಳ್ಳಿ ಹೋಗಿದ್ದು ಅವಾಗಲೇ ಕಂಟಿನ್ಯೂ ಕಂಟಿನ್ಯೂ ಅಂತ ಸ್ವಲ್ಪ ಹೆಚ್ಚು ಕಡಿಮೆ 33 ವರ್ಷ ಆಯಿತು. ಎಷ್ಟು ಸ್ವಲ್ಪ ಹೆಚ್ಚು ಕಡಿಮೆ ಒಂದೊಂದು ವರ್ಷ ನಾಟಕದ ಕಂಪ್ನಿ ಹಾಕ್ತಾರೆ? ಹೌದು, ಒಂದೊಂದು ವರ್ಷ ರೀ. ನಾನು ಹೋದ್ಮೇಲೆ ಒಂದು 3-4 ಊರುಗಳು 2 ವರ್ಷ ಇದ್ದೀವಿ. 2 ವರ್ಷ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ 20-25 ಕ್ಯಾಂಪ್ ಮಾಡಿದ್ರಿ. ವಿವರಾಗಿ ಗೊತ್ತಿದೆ. ವಿವರಾಗಿ ಒಂದು 25. ಮೊದಲನೇ ಸಾರಿ ಪಾತ್ರಧಾರಿಯಾಗಿ ಯಾವ ಊರಿಗೆ ಹೋದ್ರಿ? ಮೊದಲನೇ ಸಾರಿ ನಾನು ಸಂಶಿ ಗ್ರಾಮ ರೀ, 95ರಲ್ಲಿ. ಎಲ್ಲಿ ಅದು? ಕುಂದಗೋಳ ತಾಲೂಕು ಸಂಶಿ. ಅಲ್ಲಿ ನಮ್ಮ ಕ್ಯಾಂಪು 2.5 ವರ್ಷ ಇತ್ತು. ಅಲ್ಲಿ ಅಕ್ಕಮಾದೇವಿ ನಾಟಕ 185 ಪ್ರಯೋಗ ಹೋಯ್ತ್ರಿ. ಇರ್ಪಾಕ್ಷ ಬೆನಾಳದವ್ರು ಮಾಡ್ತಿದ್ರು. ನಾವೆಲ್ಲ ಸಖಿಯರ ಪಾತ್ರಕ್ಕೆ ಹೋಗಿದ್ದೀವಿ, ತಾಟ್ ಇಟ್ಕೊಂಡು ಅಲ್ಲಿ ಹೋಗ್ತಿದ್ವಿ. ಅದೇ ಊರಲ್ಲಿ ಕ್ಯಾಂಪ್ ಕ್ಲೋಜ್ಗೆ ಕೊಟ್ರೇಶ್ ಅವರು ಬಂದಿದ್ರು, ಗೋಕಾಕ್ ಕಂಪ್ನಿಯವರು. ಕೊಟ್ರೇಶ್ ಅವರು ಸಿದ್ಧಾರೂಢರು ಪಾತ್ರ ಮಾಡೋರು. ಅವರು ನಾಟಕ ಶಿಶುನಾಳ ಶರೀಫ್ ನಾಟಕ ಹಾಡಿದ್ರು. ನವಲಗುಂದ ನಾಗಲಿಂಗ ಲೀಲೆ, ಆಮೇಲೆ ಶಿಶುನಾಳ ಶರೀಫರ ಪಾತ್ರ, ಆಮೇಲೆ ಇನ್ನೊಂದು ಗರ್ಗದ ಮಡಿವಾಳಪ್ಪನವ್ರ ಪಾತ್ರ ಚೆನ್ನಾಗಿ ಮಾಡ್ತಾರೆ. ಆಗ ಒಬ್ರು ನನಗೆ ಕ್ಯಾಂಪ್ ಕ್ಲೋಜ್ನಲ್ಲಿ ಇವ್ರು ಹೆಣ್ಪಾತ್ಮನವರು ನಾವು ಸಣ್ಣ ಪಾತ್ರ ಐತಲ್ರಿ, ಯಾರು ಕೂಡ ಮಾಡಿಸಿ ನಾವು ಊರಿಗೆ ಹೋಗ್ತೀವಿ ಅಂತ ಮುರುಳಿ ಅವ್ರು ಅಂದರು. ಸರಿಯಪ್ಪ ಹೋಗು, ಡ್ಯಾನ್ಸ್ ಆಯ್ತಲ್ಲ, ನೀನು 4 ಮಾತಾಡುವಂತಿ ಮಾಡು ವಿಜ್ಜು ಅಂತೇಳಿ ಪ್ರಥಮವಾಗಿ ನನಗೆ ಶರೀಫ್ನ ಹೆಂಡತಿ ಫಾತಿಮಾ ಪಾತ್ರ ಕಲಿಸಿದರು ಕಂಪ್ನಿಯಲ್ಲಿ. ಆ ಪಾತ್ರ ನಾವು ಮಾಡಿದೆ. ಭಾಳ ಅಂದರೆ ಒಂದು 8 ಮಾತಿದ್ದೀವಿ ರೀ ಅಷ್ಟೇ. ಆ ಪಾತ್ರ ಮಾಡಿದೆ. ಆ ಪಾತ್ರ ಸಂಸ್ಥೆಯಲ್ಲಿ ಮಾಡಿದ ಮೇಲೆ ನೆಕ್ಸ್ಟು ಉಳ್ಳಿಕುಪ್ಪಿ ಕ್ಯಾಂಪ್ ಮಾಡಿದರು. ಉರುಳಿಕುಪ್ಪಿ, ಸವಣೂರು ತಾಲೂಕು, ಹಾವೇರಿ ಜಿಲ್ಲೆ. ಅಲ್ಲಿ ಆ ಊರಲ್ಲಿ ನಾವು ಕ್ಯಾಂಪ್ 2 ವರ್ಷ ಇದ್ದೀವಿ ರೀ. ಅಲ್ಲಿ ಮುರುಳಿ ಅವರಿಗೆ ಸ್ವಲ್ಪ ಮ್ಯಾನೇಜರ್ಗೆ ಸಂಘರ್ಷ ಆಗಿ ಏನೋ ಅದು ನನಗೆ ಗೊತ್ತಿಲ್ಲ ರೀ. ಅವ್ರದ್ದು ಅವಾಗ ಚಿಕ್ಕವರು ಅವ್ರ ಕಂಪ್ನಿ ಬಿಟ್ಟುಬಿಟ್ರು. ಯಾರು? ಮುರುಳಿ ಅವರು ಅಲ್ಲಿವರೆಗೂ ಹೀರೋನಿ, ವಿಲನ್ನು, ಕಾಮಿಡಿ ಒಂದು ದೊಡ್ಡ ಮಟ್ಟದ ಹೆಸರಿತ್ತು ಅವರಿಗೆ. ಮುರುಳಿ ಅವರಿಗೆ ದೊಡ್ಡ ಪಾತ್ರಗಳು ಮಾಡೋರು. ಮುರುಳಿ ಅವರು ಒಳ್ಳೆ ಅದ್ಭುತವಾದ ಚೆಲುವಿಕೆ. ಭಾರತಿ ನೋಡಿದಂಗೆ ಹಾಕಿತ್ತು ಸರ್. ಹೌದು ಭಾರತಿ. ಆಮೇಲೆ ಆಕ್ಟಿಂಗ್ ಜೂಲಿ ಲಕ್ಷ್ಮಿ ಆಕ್ಟಿಂಗ್, ಆ ಮುಖ ಭಾವನೆ ಎಲ್ಲ ಲಕ್ಷ್ಮಿ. ಅವರು ಬಿಟ್ಟು ಹೋದ್ಗಳಿಗೆ ಹೆಂಗೆ ಮಾಡಬೇಕು ಅಂತ ಇವರೆಲ್ಲ ಚಿಂತೆ ಮಾಡೋತ್ನಾಗ ರೇವಣಿ ಸಿದ್ದಯ್ಯಜ್ಜವರು, ಶ್ರೀಧರ ಗಡ್ಡಿ ಬಳ್ಳಾರಿ, ಅವರು ಲಕ್ಕೊಂಡಿನಲ್ಲಿ ಅವ್ರ ಕಂಪನಿಯಲ್ಲಿ ಇದ್ದರು. ಲಕ್ಕೊಂಡಿ ಅವರು ಅಂದ್ರೆ ಅವರು ಬಳ್ಳಾರಿ, ಶ್ರೀಧರ ಗಡ್ಡಿ ಅವರು ಲಕ್ಕೊಂಡಿ ಆಮೇಲೆ ಮನೆ ಮಾಡಿದ್ರಿ. ಆಮೇಲೆ ಮಾಡಿದ್ರು ಲಾಸ್ಟ್ ಅವರು ವಿಜಯ್ ಅವರು ಕೂಡ ಮಾಡಿಸ್ಬಿಡು ಅಂತೇಳಿ ಹಸಿರು ಬೆಳೆ ನಾಟಕ ನನ್ನ ಕಣಿವಿ ಕವಿಗಳು ಪ್ರಾಕ್ಟೀಸಿಗೆ ಬಂದಿದ್ರು. ಅವರು ಮುರುಳಿ ಅವ್ರು ಅರ್ಧಕ್ಕೆ ಮಾಡಿ ಪ್ರಾಕ್ಟೀಸ್ ಹೋಗಿದ್ರು. ಹೌದು ಭಾಳ ದೊಡ್ಡ ಕವಿಗಳು ಹೂಗಾರವರು, ಮಾಂಡ್ರೆ ಅವರು, ಧುತ್ತುರ್ಗಿ ಅವರು, ಎಲ್ಲ ಕವಿಗಳು ಹೆಚ್ಚು ಕಮ್ಮಿ ನನಗೆ ಜೋಶಿ ಕವಿಗಳು ಅವ್ರ ಕೈಗೂ ಕಲ್ತೇನೆ. ಅವ್ರ ಕೈಗೂ ಕಲಿತೆ. ಆ ಕಣಿವೆ ಕವಿಗಳು ನನಗೆ ಒಬ್ಬರಿಗೆ 8 ದಿನ ನಾಟಕ ಐತಿ, ನಿನಗೆ ನಾನು ಕುಂದಿರಿಸ್ತೀನಿ, ಅವ್ರಿಗೆ ಪ್ರಾಕ್ಟೀಸ್ ಬೇಡ, ಅವ್ರದ್ದೆಲ್ಲ ಮುಗಿಸಿಬಿಟ್ಟೈತೆ ಅಂತೇಳಿ ಗಿಡಕ್ಕೆ ಕುಂದಿರ್ಸ್ಕೊಂಡು ಹಗಲು ರಾತ್ರಿ ಕಲಿಸಿದ್ರು. ಹೌದು ಪ್ರಥಮವಾಗಿ ಸುವರ್ಣನ ಪಾತ್ರ ಮಾಡಿಸಿದ್ರು. ದೊಡ್ಡದು ಪಾತ್ರ ಮಾಡಿಸಿ ಆ ಪಾತ್ರ ಮಾಡಿದ್ರೆ ನಾಟಕ ಜಣ್ ಅಂತ ಹೋಗ್ಬಿಡ್ತ ನಾಟಕ. ಏನು ಸುವರ್ಣನವರು ಮಾಡಿಸ್ರಿ ಇವ್ರು ಕೂಡ ಪಾತ್ರ ಅಲ್ಲ, ಕನ್ವಿ ಕವಿಗಳ ಏನು ಕಲಿಸಿದ್ರು ಅವರು. ಬೈದ್ ಕಲಿಸಿದ್ರು. ಹಂಗಲ್ಲ ಹಿಂಗಲ್ಲ ಒಂದೇ ಟ್ಯೂನ್ ತಂದಿಡ ಅವರು, ನಾವು ಬರೋದಿಲ್ರಿ ಅಂತ. ಅವಾಗ ಎಲ್ಲ ನೀಟಾಗಿ ಮಾಡಿದೆ ಮಾಡಿ ನೆಕ್ಸ್ಟು ಸುಧೀರನ ಜೊತೆ ಪಾತ್ರ ಗೌಡ್ರ ಗದ್ಲ ನಾಟಕ. ಸುಧೀರ್ ಅವರು ನಮ್ಮ ಕಂಪ್ನಿಗೆ 5 ದಿವಸ ಡೇಟ್ ಕೊಟ್ಟಿದ್ರು. ಮಾಲ್ತಮ್ಮನವರು ಪ್ರಾಕ್ಟೀಸ್ಗೆ ಹೇಳಕ್ ಬರ್ತೀನಿ, ಹಾವೇರಿ ಲಾಡ್ಜಿಗೆ ಕಳಿಸ್ರಿ ಅಂದ್ರೆ ಸುಧೀರ್ ಅವರು ಧರ್ಮಪತ್ನಿ. ಅಕ್ಕರು ಎಲ್ಲರೂ ಕರೆಸ್ರಿ ಇಲ್ಲೇ ಹಾವೇರಿಗೆ ಅಂತೇಳಿ ಅವ್ರು ಏನು ಕೆಲಸದ ಮತ್ತೆ ಬರೋಕ್ಕಾಗಲಿಲ್ಲ. ಸುಧೀರ್ ಜೊತೆಯವರೇ ನಾವೇ ಪ್ರಾಕ್ಟೀಸ್ಗೆ ಹೋದಿವಿ.
ಇದರಲ್ಲಿ ಮಧುರ ಮಾಡೋರು ಯಾರು ಅಂದರು. ಇವ್ರಿ ಸಣ್ಣ ಹುಡುಗ ಅದಾನ ಅಂತ ಹಂಗೆ ಅಂದರು ಸಣ್ಣ ಹುಡುಗ ಅದಾನ ಅಂತ ಅಂದರು ಸುಧೀರ್ ಅವರು. ಇಲ್ಲ ರೀ ಚೆನ್ನಾಗಿ ಕಾಣ್ತಾರೆ, ಸ್ಟೇಜ್ಗೆ ಹೈಟ್ ಗೀಟು ಭಾಳ ಚಂದ ಕಾಣ್ತಾನಂತೇಳಿ ಅವಾಗ ಒಂದು ಫೋಟೋಗಳು ಅವಾಗ ಕ್ಯಾಮ್ರದಾಗ ತೆಗ್ಸಿದ ಫೋಟೋಗಳು ತೋರಿಸಿದ್ವಿ. ಅಡ್ಡಿಲ್ಲ ಮಾಡ್ರಿ ಅಂತ ಹೇಳಿದ್ರು. ಮಾಡಿದ್ರು ಪಾತ್ರ ಕರ್ಕೊಂಡು ನನ್ನ ಕಾಲು ಗಡ 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 ನಡಿಗ್ಬಿಟ್ರು ಅವ್ರ ಹತ್ರ. ಒಂಥರ ನನಗೆ ಡೈಲಾಗ್ ಬರ್ತಾ ಇಲ್ಲ, ಹಂಗೆ ಮಾಡಬೇಡ, ಧೈರ್ಯ ಇರು ಅಂತ ಅಲ್ಲೇ ಹೇಳೋರು. ನನ್ನ ಡೈಲಾಗ್ ಸಮ ಅವರೇ ಹೇಳೋರು. ಹಂಗೆ ಮಾಡಿ ಒಂದು ದಿನ ಮಾಡಿ ಮರುದಿನ ನನಗೆ ಬೈದು ಮರುದಿನ ಸಕ್ಸಸ್ ಮಾಡ್ಕೊಂಡ್ಬಿಟ್ಟೆ ರೀ. ಮಧುರನ್ ಪಾತ್ರ 5 ದಿವಸ ಅವ್ರ ಜೊತೆ ಪಾತ್ರ ಮಾಡಿದೆ. ಆ ಪಾತ್ರ ನೋಡಕ ನಮ್ಮ ತಾಯಿಯವರು ನಮ್ಮ ಅತ್ತಿಗೆಯವರು ಬಂದಿದ್ರು ನಾಟಕ ನೋಡಕ್ಕೆ ಸುಧೀರ್ ಅವ್ರ ಜೊತೆ. ಆ ಪಾತ್ರ ಮಾಡಿ ಸುಧೀರ್ ಅವ್ರ ಜೊತೆ ಸಹಿ ಅನ್ಸ್ಕೊಂಡು ಮುಂದೆ ಆ ಊರವರು ಪುಟ್ಟಣ್ಣ ಕವಿಗಳು ಅಂತ ಒಬ್ಬರು ನಾಟಕ ಬರೆದ್ರು. ಪ್ರೀತಿಗೆ ಸೋತ ನೀತಿ, ಅರ್ಥಾರ್ಥ ಛಲ ಸಾಧಿಸದ ಚೆಲುವೆ. ಅದರಲ್ಲಿ 400 ಡೈಲಾಗ್ ಇದ್ದವು ಆ ನಾಟಕದಲ್ಲಿ. ಇಡೀ ಪೂರ್ತಿ ಪಾತ್ರ ನಂದೇ. ಎಲ್ಲರ ಜೊತೆ 400 300 ಪ್ರತಿ ಸೀನ್ಗೂ 389 ಡೈಲಾಗ್ ನನಗೆ ಇನ್ನೂ ನೆನಪಿದಾವ್ರಿ. ಬಾ ಡೈಲಾಗ್ ಛಲ ಸಾಧಿಸದ ಚೆಲುವೆ. ಎಸ್, ಅದ್ರಾಗ ಒಂದು ಫೇಮಸ್ ಡೈಲಾಗ್ ಯಾವ್ದೈತಿ ಹೇಳಿಬಿಡು. ಹೇಳ್ತೀನಿ ರೀ. ಅವ್ರ ಗುರುಗಳು ಏನು ಮಾಡಿದ್ರು ಅಲ್ಲಲ್ಲ, ಅದನ್ನ ಹೇಳಿಬಿಡು. ಆ ಡೈಲಾಗ್ ಹೇಳಿ ನೋಡೋಣ. ಅದರಲ್ಲಿ ಕತ್ತಲಿಗೆ ಉತ್ತರ ಬೆಳಕು, ಉತ್ತರಕ್ಕೆ ಪ್ರಶ್ನೆ ಬೇಕು. ಇದರಲ್ಲಿ ನಾನು ಏನಂತ ಹೇಳಿಲಿ ರವಿ, ಹೇಳಿ ಯಾಕೆ ಸುಮ್ಮನೆ ಆದಿರಿ? ಯಾಕೆ ನನ್ನನ್ನು ಪ್ರೀತಿಸುವ ಆಸೆ ನಿಮಗಿಲ್ಲವೇ? ಪರವಾಗಿಲ್ಲ ಹೇಳಿ. ಈ ಡೈಲಾಗ್ ಇನ್ನೂ ನೆನಪು. ಅವ್ರ ಕವಿಗಳು ಈಗಲೂ ಇದ್ದಾರಲ್ಲ, ಅವರು ನನಗೆ ರಾಯಚೂರು ಡಿಸ್ಟ್ರಿಕ್ಟ್ನವ್ರಿಗೆ ನಿಮಗೆ ಹೆಣ್ಣಕ್ಷರ ಗಂಡಕ್ಷರ ಬರೋದಿಲ್ಲ, ನಾವೆಲ್ಲರೂ ಮಾಸ್ತರ್ ಜನ ನಾಟಕ ಮಾಡಿದ್ರು, ಎಲ್ಲರೂ ಮಾಸ್ತರ್ ಜನಗಳು. 13 ಜನ ಮಾಸ್ತರ್ಗಳು ನನಗೆ ಹಾಲು ಹಣ್ಣು ಅನ್ನಕ್ಕೆ ಬರ್ತಿರ್ಲಿಲ್ಲ ರೀ. ಹಾಲು ಹಣ್ಣು ಕಣ್ಣು ಕವಿತೆ ಎಲ್ಲ ಅಕ್ಷರಗಳನ್ನು ತಿದ್ದಿ ತೀಡಿದವರು ಉರುಳಿ ಕುತ್ತದ ಸಮಸ್ತ ಮಾಸ್ತರ ಜನ ನಾಗರಿಕರು. ಹೌದಲ್ಲ? ಹೌದು. ಯಾಕಂದ್ರೆ ನಿಮ್ಮ ರಾಯಚೂರ್ದಾರ ಹಾಲು ಅನ್ನಕ್ಕೆ ಹಾಲು ಅಂತೀವಿ, ಹಣ್ಣು ಅಂತೀವಿ. ಹೌದು, ಅದೊಂದು ಶಬ್ದ ಆ ಕಡೆ ಆಗುತ್ತೆ ರಾಯಚೂರು ಡಿಸ್ಟ್ರಿಕ್ಟ್. ಅದು ಎಲ್ಲರೂ ಸಾಮಾನ್ಯ. ನಮ್ಮ ಡಿಸ್ಟ್ರಿಕ್ಟ್ನ ಮಾತುಗಳು ಯಾಕಂದ್ರೆ ನೀವು ಮುಂದೆ ಪಾತ್ರ ಆಗಿ ದೊಡ್ಡ ಪಾತ್ರ ಮಾಡಿ ಬೆಳೆಯವರು, ನೀವು ಒಳ್ಳೆ ಪಾತ್ರ ಕಲೀರಿ ಅಂತ ನನಗ ಪ್ರತಿಯೊಂದು ಅಕ್ಷರ. ಅವರನ್ನ ಹೊರತುಪಡಿಸಿದ್ರ ಚಿತ್ರ ನಟರು ಮತ್ತೆ ಯಾರ್ಯಾರ ಜೊತೆ ಪಾತ್ರ ಮಾಡಿರಿ? ನಟ ಭಯಂಕರ ವಜ್ರಮುನಿ, ಚೆನ್ನಪ್ಪ ಚೆನ್ನಗೌಡ ನಾಟಕ, ಸುಂದರ್ ಕೃಷ್ಣ ಅರಸು, ಚೆನ್ನಪ್ಪ ಚೆನ್ನಗೌಡ ಇಬ್ರು. ಆಮೇಲೆ ಅದೇ ಕ್ಯಾಂಪ್ನಲ್ಲೇ ರೀ, ಅದೇ ಉಳ್ಳಿಕುಪ್ಪಿ ಬಿಟ್ಟು ಒಂದು ಕ್ಯಾಂಪು ಹತ್ತಿಮತ್ತೂರು ಅಂತೇಳಿ ಅಲ್ಲಿ ಮಾಡಿದ್ವಿ. ಆ ನಂತರ ಮುಂದೆ ಬಂದಂಥವರು ನಮ್ಮ ಇವರು ಮಿಕ್ಕನ ಡಿಂಗ್ರಿ ನಾಗರಾಜು, ಬ್ಯಾಂಕ್ ಜನಾರ್ದನು, ಕರಿಬಸೈನವರು, ಆಮೇಲೆ ಹಲವಾರು ಉಮೇಶ್ ಅಣ್ಣ ಕೊಂಡು ತಂದ ಗಂಡ, ಅವೆಲ್ಲ ನಾಟಕ ಮಾಡಿದಿವ್ರಿ. ಅವರೆಲ್ಲರ ಜೊತೆ ಮಾಡಿದಿವ್ರಿ. ಬಹುತೇಕ ಉತ್ತರ ಕರ್ನಾಟಕದ ವೃತ್ತಿ ರಂಗಭೂಮಿಗೆ ಪಾತ್ರ ಮಾಡಕ್ಕೆ ಬರ್ತಿದ್ದಂತ ಬಹುತೇಕ ಚಿತ್ರ ನಟರ ಜೊತೆಗೆ ಪಾತ್ರ ಮಾಡಿದ್ವಿ. ನಟಿಯರು ಯಾರಾದರೂ ಬರ್ತಿದ್ರ ನಿಮ್ಮ ಕಂಪ್ನಿಗೆ? ನಟಿಯರು ಯಾರು ಬರ್ಲಿಲ್ರಿ ಆಗಿನ ಕಾಲದಲ್ಲಿ. ನರಗುಂದ ಕ್ಯಾಂಪಿನಲ್ಲಿ ಯಾಕಂದ್ರೆ ನಿಮ್ಮಲ್ಲಿ ಹೆಣ್ಮಕ್ಳಿಗೆ ಪ್ರವೇಶವಿಲ್ಲ. ಪಾತ್ರ ನೋಡಕ್ಕೆ ಬಂದಿದ್ದಂದ್ರೆ ಹೊಳೆಯಾಲೂರು ಕ್ಯಾಂಪಿನಲ್ಲಿ ನಾಟಕ ನೋಡಕ್ಕೆ ಪುಟ್ಟಯ್ಯಜ್ಜವರೇ ಉಮಾಶ್ರೀ ಅವ್ರನ್ನ ಕಳಿಸಿದ್ರು. ಉಮಾಶ್ರೀ ಅವರು ಫಸ್ಟ್ ಹೊಳೆಯಾಲೂರು ಕ್ಯಾಂಪಿಗೆ ಬಂದರು. ಅಲ್ಲಿ ಎಲ್ಲ ನಾಟಕ ನೋಡಿ ಪ್ರತಿಯೊಬ್ಬರು ಹೆಣ್ಣು ಪಾತ್ರ ಮೇಲೆ ನಿಮ್ಗೊಂದು ವಿಗ್ಗು ಕೊಡಿಸ್ತೀನಿ, ನಿಮಗೆಲ್ಲ ಮುದ್ದು ಬಂಗಾರ, ಎಷ್ಟು ಬಂಗಾರ ಅಂತೇಳಿ ನಮ್ಮನ್ನೆಲ್ಲ ವರ್ಣನೆ ಮಾಡಿ ಹೋದ್ರು ಅವರು. ನಿಜವಾಗ್ಲು ಮುಂದೆ ವಿಗ್ಗುಗಳು ಕಳಿಸಿದ್ರು ಅವರು, ಎಲ್ಲ ಮಾಡಿದ್ರು ಬಿಡ್ರಿ ಪಾಪ. ಆ ನಂತರ ಚಿಂದೂಡಿ ಅಮ್ಮರು, ಚಿಂದೂಡಿ ಲೀಲಾ ಅವರು ಬಂದರು. ಅವರು ನರಗುಂದದಲ್ಲಿ ನಾಟಕ ನೋಡಿದರು. ಅವರು ನಾಟಕ ನೋಡಿ ಆಗ ಅವರೆಲ್ಲ ನಮಗೆ ಇವರಿಗೆ ಪ್ರತಿಯೊಂದು ಸೀರೆ ಕೊಡಿಸೋಣ, ಒಳ್ಳೆ ಸೀರೆ ತರಿಸೋಣ ಇಲ್ಲಿಗೆ ಅಂತೇಳಿ ಅವರು ಸಹಾಯ ಮಾಡಿದರು. ಆಮೇಲೆ ಇಷ್ಟೆಲ್ಲ ಪಾತ್ರಗಳನ್ನು ಮಾಡಿದ್ರಿ. ನಿಮ್ಮನ್ನು ಹೊರತುಪಡಿಸಿ ನೀವು ಮಾಡಿರ್ಬೋದು, ಆ ಪಾತ್ರ ಅವರು ಮಾಡಿರ್ಬೋದು, ಬೇರೊಬ್ರು ಯಾರು ಮಾಡಿರ್ಬೋದು. ಪಾತ್ರ ನಾನು ಇವರಂತೆ ಮಾಡಬೇಕು ಅಂತ ನೀವು ಯಾವ ಕಲಾವಿದೆಯನ್ನು ನೀವು ಒಪ್ಕೊಳ್ತೀರಿ? ನನ್ನ ಮಾಡಿದ್ರೆ ಇವರಂತೆ ಮಾಡಬೇಕು ಅಂತ ನಿಮ್ಗೆ ಯಾರಂತೆ ಅನ್ಸುತ್ತೆ? ರಂಗಭೂಮಿಯಲ್ಲೇ ಚಲನಚಿತ್ರದಲ್ಲಿ ರೀ. ರಂಗಭೂಮಿಯಲ್ಲಿ ನಾನು ಅವಾಗ ಬೇರೆ ಕಂಪ್ನಿಗಳಿಗೆ ನಾಟಕ ನೋಡ್ಕೊಂಡು ಹೋಗ್ತಿರ್ಲಿಲ್ಲ ರೀ. ಯಾಕಂದ್ರೆ ನಮ್ಮ ಕಂಪ್ನಿಗೆ ನಾಟಕ ಬೇರೆ ಕಂಪ್ನಿಯವ್ರು ಆಗ ಬರ್ತಿರ್ಲಿಲ್ಲ ರೀ.
ಯಾಕಂದ್ರೆ ಅಜ್ಜಾರ ಕಂಪನಿಗೆ ಅಂದ್ರೆ ಸ್ವಲ್ಪ ಹೆದರ್ತಿದ್ರಿ, ಯಾಕಂದ್ರೆ ಭಯ ಜಾಸ್ತಿ. ಅಲ್ಲಿ ಒಂದು ಸ್ವಲ್ಪ ನಡೆ ನುಡಿ ಅಲ್ಲ ನಾನು ಕೇಳ್ತಾ ಇರೋದು ಬೇರೆ ನೀವು ನೋಡಿದ್ರೆ ಬಿಡಿ ನಿಮ್ಮ ಸರ್ ಪಕ್ಕದಲ್ಲೇ ಬಂದು ನಮ್ಮಲ್ಲಿ ನಿಮ್ಮಲ್ಲೇ ಇರ್ಬೋದು. ಇವರು ನನಗಿಂತ ಚೆನ್ನಾಗಿ ಪಾತ್ರ ಮಾಡ್ತಾರಂತ ನೀವು ಯಾರನ್ನ ಹೇಳ್ತೀರಿ? ನಾನು ಮುರುಳಿ. ಎಸ್, ಮುರುಳಿ ಅವ್ರ ಬಗ್ಗೆ ಮತ್ತೆ ಭಾಗ ಮುಂದಿನ ವರ್ಷ ಅಂತ. ನಮಸ್ಕಾರ.